ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಆಸೆ ಎಂಬ ಪಾಶದಲ್ಲಿ ಭವಬಂಧನಾಗಿರ್ದೆನಯ್ಯ, ಸತ್ಕೃತು ನಿಮ್ಮ ನೆನೆಯಲು ನನಗೆ ತೆರಹಿಲ್ಲವಯ್ಯ. ಕರುಣಾಕರ ಅಭಯಕರ ವರದನೀ ಕರುಣಿಸಯ್ಯ, ಎನ್ನ ಸಂಸಾರ ಬಂಧನವನ್ನು ಮಾಣಿಸಿ ನನಗೆ ಕೃಪೆ ಮಾಡಿ ನಿಮ್ಮ ಪಾದ ಪದ್ಮದಲ್ಲಿ ಭ್ರಮರನಾಗಿರಿಸು. ಭಕ್ತಜನ ಮನೋವಲ್ಲಭ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಅಪರಿಚಿತ ವಚನ, ಅಷ್ಟೊಂದೇನು ಪರಿಚಯ ಇಲ್ಲ. ಇದನ್ನ ಎಂ ಕೀರ್ವಾಣಿಯವರು ಹಾಡಿದ್ದಾರೆ. ಶಿವಬಸವ ಅನ್ನೋ ಕ್ಯಾಸೆಟ್ಟಲ್ಲಿ ಹಾಡಿದ್ದಾರೆ. ತುಂಬ ಒಳ್ಳೆ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ. ಅದನ್ನ ಉಗಾಬೋಗುತ್ತರ ಹಾಡಿದ್ದಾರೆ. ಆಸೆ ಎಂಬ ಪಾಶದಲ್ಲಿ ಭವಬಂಧನನಾಗಿರ್ದೆನಯ್ಯ, ಸತ್ಕೃತು ನಿಮ್ಮ ನೆನೆಯಲು ನನಗೆ ತೆರಹಿಲ್ಲವಯ್ಯ. ಕರುಣಾಕರ ಅಭಯಕರ ವರದನೀ ಕರುಣಿಸಯ್ಯ, ಎನ್ನ ಸಂಸಾರ ಬಂಧನವನ್ನು ಮಾಣಿಸಿ ನನಗೆ ಕೃಪೆ ಮಾಡಿ ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮರನಾಗಿರಿಸು. ಭಕ್ತಜನ ಮನೋವಲ್ಲಭ ಕೂಡಲ ಸಂಗಮ ದೇವ. ಸಾಧಕನಿಗೆ ಪ್ರಾರಂಭದ ಅವಸ್ಥೆಯಲ್ಲಿ ಈ ವಚನ ತುಂಬ ಅರ್ಥಪೂರ್ಣ ಅಂತ ಅನ್ಸುತ್ತೆ. ಮತ್ತೆ ಬಹಳ ಖುಷಿ ಕೊಡುತ್ತೆ. ಅವ್ರು ಹಾಡಿರೋದು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆದರೆ ವಾಸ್ತವಿಕವಾಗಿ ಮುಂದೆ ವಿಚಾರ ಮಾಡ್ತಾ ಮಾಡ್ತಾ ಬಸವಣ್ಣನವರು ಒಂದು ಹಂತದಲ್ಲಿ ಇದನ್ನು ಹೇಳಿದ್ದಾರೆ. ಆದರೆ ಇದು ಯಾವಾಗಲೂ ಅನ್ವಯ ಆಗುವಂಥದ್ದ? ಆಸೆ ಎಂಬ ಪಾಶ, ಆಸೆ ಅನ್ನೋದು ಪಾಶನ ವಿಚಾರ ಮಾಡ್ಬೇಕು. ಮತ್ತೆ ಒಂದ್ ವೇಳೆ ಅದು ಬುದ್ಧನೇ ಹೇಳಲಿ, ಬಸವಣ್ಣವರೇ ಹೇಳಲಿ, ಹಾಡಿ ಕಚೇರಿ ಮುಗಿಸಿ ಆನಂದ ಪಟ್ಟು ನೀವು ಮನೆಗೆ ಹೋಗ್ತೀರಿ, ಅವ್ರ ಕಾರ್ಯಕ್ರಮ ಹಿಡಿಸಿದವರು ಮನೆಗೆ ಹೋಗ್ತಾರೆ. ಆದ್ರೆ ಆಸೆ ಬಿಡಕ್ಕಾಗತ್ತಾ? ಹಾಗಾದ್ರೆ ಆಸೆ ಏನಾದ್ರೂ ನಡುವೆ ಈ ಆಸೆ ಎನ್ನುವಂತ ಒಂದು ವ್ಯವಸ್ಥೆ ಏನಿದೆಯಲ್ಲ, ಹೇಗೆ ಬದುಕ್ಬೇಕು ಮನುಷ್ಯ, ಇವೆಲ್ಲ ಜಿಜ್ಞಾಸೆ ಮಾಡುವಂತಹ ಅಂಶಗಳು. ಅದರಲ್ಲೂ ಶರಣ ಧರ್ಮದ ಹಿನ್ನೆಲೆ ಒಳಗೆ, ಬಸವ ಧರ್ಮದ ಹಿನ್ನೆಲೆ ಒಳಗೆ ಇದನ್ನು ವಿಚಾರ ಮಾಡಲೇಬೇಕು. ಯಾರೇನೇ ಹೇಳಲಿ ಈ ಜಗತ್ತು ಆಸೆ ಬಿಡೋದಿಲ್ಲ. ಅದರಲ್ಲೂ ಈ ಏನು ಬ್ರಿಟಿಷರು ಬಂದ್ಮೇಲೆ ಏನು ಆಧುನಿಕ ಶಿಕ್ಷಣ ಪದ್ಧತಿ ಶುರುವಾಯಿತು ಮತ್ತು ಪ್ರಜಾಪ್ರಭುತ್ವ ಬಂತು, ಇವಾಗ ಆಸೆ ಬಗ್ಗೆ ಹೊಸ ವ್ಯಾಖ್ಯಾನನೇ ಆಗ್ಬೇಕಾಗಿದೆ. ಇಲ್ಲದೆ ಹೋದ್ರೆ ಸುಮ್ಮನೆ ಹೇಳಕ್ಕಷ್ಟೇ ಇದು ಉಪಯೋಗಿಸ್ಕೊಂಡ್ಬಿಟ್ಟು ಇವಾಗ ಬಹಳ ಹಾಡುಗಳು, ಬಹಳ ಕೀರ್ತನೆಗಳು, ಭಜನೆಗಳು ಎಲ್ಲ ಹೇಳೋದು ಮತ್ತೆ ಅದರಲ್ಲಿ ಇನ್ನೂ ಆ ಕೆಸರಲ್ಲಿ ಮತ್ತೆ ಆಳವಾಗಿ ಮುಳುಗೋದು. ಏನೋ ಒಂದು ದೇವ್ರ ನಾಮ ಬರ್ತದಲ್ಲ, ಏನು ನೀರ ಮೇಲಣಗೊಳ್ಳೆ ಹರಿ, ಅದ ಶುರುವಾಗತ್ತದ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗೊಳ್ಳೆ ನಿಜವಲ್ಲೋ ಹರಿಗೆ. ಅದು ಪುರಂದರದಾಸರು ಹಾಡಿರೋದು ಯಾವಾಗ? 3 ಚರಣದ ಇದೆ. ಅದರಲ್ಲಿ ಅವರು ಏನು ಸನ್ಯಾಸವನ್ನ ಸ್ವೀಕರಿಸ್ತಾರೆ ಪ್ರಾರಂಭದ ಅವಸ್ಥೆಯಲ್ಲಿ. ಸನ್ಯಾಸ ಸ್ವೀಕರಿಸಿದ್ರು ಅಂದ್ರೂ ಅವ್ರೇನು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗಿರ್ಲಿಲ್ಲ. ಒಂದು ಸಣ್ಣ ಮಗನೂ ಕೂಡ ಕರ್ಕೊಂಡು ಹೋಗಿದ್ರು. ತಾವು ಏನು ತುಂಬಾ ಶ್ರೀಮಂತಿಕೆ ಇತ್ತು, ನವಕೋಟಿ ನಾರಾಯಣ ಅಂತ ಕರೀತಿದ್ರು ಅವ್ರಿಗೆ. ಅದನ್ನೆಲ್ಲ ದಾನ ಮಾಡಿ ಗಂಡ ಹೆಂಡತಿ ಮಗು ಕರ್ಕೊಂಡೇ ಹೋಗ್ತಾರೆ, ಕಾಡಿಗೆ ಹೋಗ್ತಾರೆ. ಅಲ್ಲಿ ಮಗು ಯಾವುದೋ ಪ್ರಾಣಿ ಬಲಿಯಾಗತ್ತೆ. ಆ ಸಂದರ್ಭದಲ್ಲಿ ಈ ವಚನವನ್ನು ಹಾಡಿದ್ದಾರೆ. ಒಂದು ನುಡಿ ಎಕ್ಸ್ಟ್ರಾನು ಸೇರಿಸಿರ್ಬೋದು. ಗುಡಿಗೆ ಹೋದೆ ನಾನು,
ಆ ಗುಡಿಯಲ್ಲಿ ಸರ್ಪ ಕಚ್ಚಿಬಿಡ್ತು. ಮರದ ನೆರಳು ಬಹಳ ಚಲೋ ಆಯ್ತು ಅಂತ ಹೋದೆ. ಆ ಮರದ ಮುರಿದು ಶಿರದ ಮೇಲೆ ಹೊರಗಿದ್ದು ಹರಿ. ಅಂದ್ರೆ ಇಲ್ಲಿ ದೇವರ ನಾಮಗಳಾಗ್ಲಿ ವಚನಗಳಾಗ್ಲಿ ಶಬ್ದಶಃ ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಅನ್ವಯ ಮಾಡ್ಕೊಳ್ಳೋದು. ಆಗ ಯಾವ ಯಾವ ಸಂದರ್ಭದಲ್ಲಿ ನಾವು ಹೇಗೆ ಅನ್ವಯ ಮಾಡ್ಕೋಬೇಕಾದ್ರೆ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಜೀವನ ಅಂತ ಕೊಟ್ಟಿದ್ದಾನೆ ದೇವರು, ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾನೆ. ಯೂಟ್ಯೂಬ್ ಇದ್ದಂಗೆ ಪರಮಾತ್ಮನ ವ್ಯವಸ್ಥೆ ಅಂದ್ರೆ ಯೂಟ್ಯೂಬ್ ಇದ್ದಂಗೆ. ನೀವು ಯಾವ ಭಾಷೆಯಲ್ಲಾದ್ರೂ ಹೊಡಿರಿ, ಯಾವ್ದನ್ನಾದ್ರೂ ಸರ್ಚ್ ಮಾಡ್ರಿ, ನಿಮ್ಗೆ ಏನಾದ್ರು ಸರ್ಚ್ ಮಾಡಿ ಸಿಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಪ್ರತ್ಯೇಕವಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಟ್ಬಿಟ್ಟಿದ್ದಾನೆ. ಆದರೆ ಮಹಾತ್ಮರ ನುಡಿಗಳು, ಪ್ರವಾದಿಗಳ ನುಡಿಗಳು, ಗುರುಗಳ ನುಡಿಗಳನ್ನ ನಮ್ಮ ಜೀವನಕ್ಕೆ ಅನ್ವಯ ಮಾಡಿಕೊಂಡು ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವಾಗ ಮುಂದೆಯೂ ಕೂಡ ನಿರಾಶರಾಗ್ಲಾರ್ದಂಗೆ, ಅಯ್ಯೋ ನಾನು ಹಿಂಗ್ ಮಾಡಬಾರ್ದಾಗಿತ್ತು. ಈಗ ರಾಜಕಾರಣಿಗಳು ಇರ್ಬೋದು, ದೊಡ್ಡ ದೊಡ್ಡ ಮೋಸಗಾರರು ಜೈಲಿಗೆ ಹೋಗಿ ಕುಂತ ಮೇಲೆ ಯೋಚನೆ ಮಾಡುದು. ಇನ್ನು ಕೆಲವರು ಜೈಲಿಗೆ ಹೋದ್ರು ನಾವು ಮಾಡಿದ್ದೆ ಸರಿ ಅಂತಿರ್ತಾರೆ. ಈಗ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಅವರು ಮೋಸ ಮಾಡಿ ಡೆಡ್ ಹ್ಯಾಂಡ್ ಆಗಿ ಸಿಕ್ಕರು ಕೂಡ ಅವರು ನಾವು ಮಾಡಿರೋದೇ ಸರಿ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಆದ್ರೆ ಭಕ್ತ ಜೀವಿಗಳಾದಂತಹವರು ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಾಗ ಇಂತಹ ವಚನಗಳನ್ನ ಬಳಸ್ಕೊಂಡು ಹಿತವಾದ ಮಿತವಾದ ಆಸೆಗಳನ್ನು ಇಟ್ಕೊಂಡು, ಅದಕ್ಕೆ ನಮ್ಮ ಗಾದೆಗಳು ಬಹಳ ಚೆನ್ನಾಗಿ ಅನ್ವಯ ಆಗ್ತವೆ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚರಿ, ತುಂಬಾ ಚೆನ್ನಾಗಿದೆ, ಅದ್ಭುತವಾದ ಗಾದೆ ಅದು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂದ್ರೆ ತುಂಬಾ ಉದ್ದ ಹೋದ್ರೆ ಕೆಳಗಡೆ ಹೋಗ್ತೀಯ, ಚಳಿ ಆಗ್ಬೋದು, ಶೀತ ಆಗ್ಬೋದು, ಅಥವಾ ಸೊಳ್ಳೆ ಪರದೆ ಬಿಟ್ಟು ಆಚೆಗೆ ಚಾಚಿದ ಸೊಳ್ಳೆ ಕಡಿಬಹುದು. ಅಂದ್ರೆ ಗಾದೆ ಅದು. ಅಂದ್ರೆ ನಿನ್ ಜೀವನವನ್ನು ರೂಪಿಸ್ಕೊಳ್ಳುವಾಗ ಮುಂದೆಯೂ ಕೂಡ ನಾನು ಸರಿ. ಅದಕ್ಕೆ ಶಿಕ್ಷಣ ಕೊಡುವಾಗ ನಾವು ಮಕ್ಕಳಿಗೆ, ಈಗ ಮಕ್ಳಿಗೆ ಪಾಪ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ, ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನೋದು ಸಿಗ್ತಾ ಇಲ್ಲ. ಅದಕ್ಕೆ ತುಂಬಾ ಜನ ಪಶ್ಚಾತ್ತಾಪ ಯಾಕೆ ಪಡ್ತಾರೆ, ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾರೆ, ಆಮೇಲಿಂದ ಒಂಥರ ನೋವಲ್ಲೇ ಬದುಕ್ತಾರೆ, ಕಾಯಿಲೆ ಮಾಡ್ಕೊಳ್ತಾರೆ. ಈಗ ನಿಜವಾಗಿ ನಮ್ಮ ಜೀವನವನ್ನು ಚೆನ್ನಾಗಿಟ್ಕೊಳ್ಳುವಂತಹದ್ದು ಈಗ ಮನೆ ಕಟ್ಸೋ ವಿಷಯದಲ್ಲೇ ಬಂತು. ಇವತ್ತು ಒಬ್ಬರು ಮೇಡಮ್ ಅವ್ರು ಕೇಳ್ತಾ ಇದ್ರು, ನಾವು 20 ವರ್ಷ ಆಯ್ತು ಇನ್ನೂ ಮನೆ ಕಟ್ಸಿಲ್ಲ. ಅದೇನು ದೊಡ್ಡ ಸಾಧನೆ ಅಲ್ಲ. ಮನೆ ಕಟ್ಟಿಸದೇ ಇರೋದು ಒಂದು ದೊಡ್ಡ ನುಕ್ಸಾನು ಅಲ್ಲ. ಸ್ವಂತ ಮನೆ ಆಗಿಲ್ಲ ಅಂದ್ರೆ ದೊಡ್ಡ ನುಕ್ಸಾನು ಅಲ್ಲ. ಮನೆ ಕಟ್ಸೋದು ಒಂದು ದೊಡ್ಡ ಸಾಧನೆಯೂ ಅಲ್ಲ. ಒಬ್ಬ ಶಿಕ್ಷಕರಿಗೆ, ಒಬ್ಬ ಉಪನ್ಯಾಸಕರಿಗೆ, ಒಬ್ಬ ಲಾಯರಿಗೆ, ಒಬ್ಬ ಗುರುಗಳಿಗೆ ನಮ್ಮ ಕರ್ತವ್ಯ ಏನಪ್ಪ ಸಮಾಜದಲ್ಲಿ, ಅದನ್ನು ಯೋಚನೆ ಮಾಡೋದು. ನಮ್ಮ ಕರ್ತವ್ಯ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಜನಾಂಗ ನಿರ್ಮಾಣ ಆಗ್ಬೇಕು, ಅಥವಾ ಒಂದಷ್ಟು ಜನರಿಗೆ ನಿಜವಾದ ಉಪಕಾರ ಆಗ್ಬೇಕು. ಅದನ್ನ ನಾವು ಇಟ್ಕೊಂಡಾಗ, ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಮನೆನೇ ಕಟ್ಟಲಿಲ್ಲ, ಬಾಡಿಗೆ ಮನೆಗೆ ಇದ್ರು ಕೊನೆ ತನಕ. ಅವ್ರು ಪ್ರಧಾನಮಂತ್ರಿಗಳು ಕಟ್ಬೋದಾಗಿತ್ತು. ಅವ್ರು ಬರೀ ಬಾಯಿ ಬಿಟ್ಟಿದ್ರೆ ಅಥವಾ ಯಾರಿಗಾರ ಒಂಚೂರು ಕೆಲಸ ಮಾಡಿಕೊಟ್ಟಿದ್ರೆ ಅವ್ರಿಗೆ ದೊಡ್ಡ ಬಂಗ್ಲೆನೇ ದಾನ ಕೊಟ್ಬಿಡೋರೇನು. ಆದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಾವ್ ಇವತ್ತು ನೆನೆಸ್ತೀವಿ. ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಚೆನ್ನಾಗಿ ನಡ್ಕೊಂಡ್ರು, ಇವತ್ತು ಚೆನ್ನಾಗಿ ನಡ್ಕೊಂಡ್ರು, ಇವತ್ತು ನೆನೆಸ್ತಾರೆ. ಭಾರತ ಇರೋವರೆಗೂ ಅಥವಾ ಇತಿಹಾಸ ಇರೋವರೆಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನ, ಮಹಾತ್ಮ ಗಾಂಧೀಜಿಯವ್ರನ್ನ, ಈಗಿನ ರಾಜಕಾರಣಿಗಳನ್ನ ಬೈಕೊಂತ ಅಡ್ಡಾಡ್ತಾರಲ್ಲ ಅಲ್ವಾ. ಅಂದ್ರೆ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ, ಗುರುಗಳು ಅಥವಾ ಉಪನ್ಯಾಸಕರು ಅವರು ಹೇಗ್ ಬದುಕ್ಬೇಕಪ್ಪ ಅಂತಂದ್ರೆ, ಮಕ್ಕಳು ತಾವು ಬಡವರಾಗಿರ್ಬಹುದು. ಇಲ್ಲಿ ನಮ್ಮ IAS KS ಸರ್ಕಲ್, ಸ್ಟಡಿ ಸರ್ಕಲ್ನವರು ಇನ್ನು ಸ್ವಂತ ಮನೆ ಕಟ್ಟಿಲ್ಲ. ಅವರು ಕೂಡ ಲಕ್ಷ್ಮಣಪ್ಪ ಅವ್ರು ಬಂದಿದ್ರಲ್ಲ ಮೊನ್ನೆ, ಅವರು ಸ್ವಂತ ಮನೆ ಕಟ್ಟಿಲ್ಲ. ಅವ್ರ ಹೆಂಡತಿ ನನ್ನ ಹತ್ರ ದೂರ ಹೇಳ್ತಿರ್ತಾರೆ ಯಾವಾಗ್ಲ, ನಮ್ಮ ಮನೆಯವ್ರು ಇನ್ನು ಮನೆ ಕಟ್ತಾ ಇಲ್ಲ. ಬೇಡ, ಸಾವಿರಾರು ಜನರಿಗೆ ಶಿಕ್ಷಣ ಕೊಟ್ಟಿದ್ದಾರೆ. 65 ಬಸ್ಸುಗಳು ಎಲ್ಲ ಆಗಿದೆ, 70 ಬಸ್ಗಳನ್ನು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸ್ವಂತ ಮನೆ ಬೇಡ, ಏನ್ ಅಗತ್ಯ ಇಲ್ಲ, ಮುಂದೆ ಕಟ್ಸ್ಕೊಳ್ಳೋಣ, ಯಾವಾಗ್ಲಾರು ಕಟ್ಸ್ಕೊಳ್ಳೋಣ. ಈ ತರಹ ಕ್ಲಾಸಿಕ್ ಪಬ್ಲಿಕ್ ಸ್ಕೂಲ್ ಅಂತ ದೊಡ್ಡ ಸ್ಕೂಲ್ ಮಾಡಿ, IAS ಅಧಿಕಾರಿಗಳ ಮಕ್ಕಳೆಲ್ಲ ಅಲ್ಲಿ ಬರ್ತಾರೆ. ಆದ್ರೆ ಆ ಸ್ವಂತ ಜಾಗ ಇದೆ ಸ್ಕೂಲ್ ಕಟ್ಟಕ್ಕೆ, ಸ್ವಂತ ಬಿಲ್ಡಿಂಗ್ ಕಟ್ಟಿದ್ದಾರೆ, ಆದ್ರೆ ಮನೆ ಮಾತ್ರ ಬಾಡಿಗೆ ಮನೆಗಿದ್ದಾರೆ. ಈ ಮೌಲ್ಯಗಳನ್ನು ಕೂಡ ನಾವು ಅಳವಡಿಸ್ಕೋಬೇಕು. ನಮ್ಮ ಗುರಿ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಬದುಕೋದು,
ಅದರ ಅರ್ಥ ತುಂಬಾ ಹಣ ಮಾಡೋದಲ್ಲ. ತುಂಬಾ ಹಣ ಮಾಡೋದು. ಈಗ ಬಹಳ ಜನ ಶಿಕ್ಷಕರುಗಳು ನೋಡಿದ್ದೀನಿ, ಮನೆ ಮನೆ ಮತ್ತೆ ಸ್ವಂತ ಮನೆ ಅಲ್ಲದೆ ಮೇಲ್ ಬಾಡಿಗೆ ಕಟ್ಟಿಸಿ ಇದು ಕೊಡ್ತಿರ್ತಾರೆ. ಪೆನ್ಷನ್ ಬರುತ್ತೆ, ಬಾಡಿಗೆನೂ ಬರುತ್ತೆ, ಎಲ್ಲ ಬರುತ್ತೆ. ಆದ್ರೆ ಒಂದ್ 3-4 ಸಾವಿರ ರೂಪಾಯಿ, 5 ಸಾವಿರ ರೂಪಾಯಿ ಇನ್ಸುಲಿನ್ ಚುಚ್ಕೊಳಕ್ಕೋ ಮತ್ತೊಂದಕ್ಕೋ ಹಾಕ್ತಿರ್ತಾರೆ. ಇಂಥದ್ದೇನ್ ಪ್ರಯೋಜನ ಅಂದ್ರೆ, ನಮ್ಮ ಸರ್ಕಾರದವರು, ರಾಜಕಾರಣಿಗಳಿರ್ಬೋದು, ಗುರುಗಳು, ನಿಮ್ಮ ಶಿಕ್ಷಕರು ಬಿಟ್ಬಿಡಿ, ದೊಡ್ಡ ದೊಡ್ಡ ಜಗದ್ಗುರುಗಳು ಕೂಡ ಏನು ಸಾಧಿಸ್ಬೇಕು ನಾವು? ದೊಡ್ಡ ದೊಡ್ಡ ಮಠಗಳಿಗೆ ಆಗಿದ್ದಾರೆ, ಆದ್ರೆ ಆರೋಗ್ಯ ಚೆನ್ನಾಗಿ ಇಟ್ಕೊಳಕ್ ಆಗಿಲ್ಲ, ಒದ್ದಾಡ್ತಾ ಇದ್ದಾರೆ. ಏನ್ ಮಾಡಿದ್ವಿ ನಮ್ಮ ಜೀವನದಲ್ಲಿ ಅಂತ ಪಶ್ಚಾತ್ತಾಪ ಪಡ್ತಿದ್ದಾರೆ. ಪಶ್ಚಾತ್ತಾಪ ಪಡೋ ಹಾಗೆ ಆಗ್ಬಾರ್ದು. ಇಷ್ಟೇ, ನಾವೆಲ್ಲ ಕೆಲಸ ಮಾಡೋಣ. ಇವತ್ತೇ ಸಾವು ಯಮ ಬಂದ್ರು ಕೂಡ ನಡಿಯಪ್ಪ ಆನಂದವಾಗಿ ಹೋಗೋಣ, ನಡಿ ಕರ್ಕೊಂಡೋಗು. ಈಗ ನೀವು 70-80 ವರ್ಷದವ್ರನ್ನ ಕರೆಯಕ್ ಬಂದ್ರು ಯಾರಾದ್ರೂ ಹಂಗ್ ಖುಷಿಯಿಂದ ಹೋಗೋರು ಇದ್ದೀರಾ? ಇಲ್ಲ. ಅಯ್ಯೋ, ಮೊಮ್ಮಕ್ಳದ್ದು ಇನ್ನೂ ಮದುವೆ ಆಗಿಲ್ಲ, ಮೊಮ್ಮಕ್ಳಿಗೆ ಸ್ವಂತ ಮನೆ ಮಾಡಿಲ್ಲ, ಹಿಂಗಿದ್ರೆ ಇದು ಆಸೆ ಪಾಶ. ಇದು ಆಸೆ ಪಾಶ. ನಾವು ದುಃಖದಲ್ಲಿ ಇದ್ವಿ ಅಂದ್ರೆ ಅದು ಆಶಾಪಾಶ. ಸಂತೋಷದಲ್ಲಿದ್ದು ನೀವು ಬೇಕಾದ ಸಾಧನೆ ಮಾಡಿ. ಈಗ ಮೋದಿಗೆ ಅಕಸ್ಮಾತ್ ಯಮ ಕರೆಯಕ್ ಬಂದ್ರೆ ಮೋದಿ ಆನಂದವಾಗಿ ಹೋಗ್ತಾನೆ, ನಡಿಯಪ್ಪ ಹೋಗೋಣ. ಇನ್ನೊಬ್ರು ಯಾರೋ ಬರ್ತಾರೆ, ಆಡಳಿತ ನಡೆಸ್ತಾರೆ, ನನಗೆ ಇಷ್ಟ ಅವಕಾಶ ಕೊಟ್ಟಿರೋ ಥ್ಯಾಂಕ್ಸ್, ಮೋದಿ ಥ್ಯಾಂಕ್ಸ್ ಹೇಳ್ತಾನೆ ಅವನಿಗೆ ಬೇಕಾದ್ರೆ. ಹಂಗೆ ನಾವು ಬದುಕಬೇಕು ನಮ್ಮ ಜೀವನ. ಅದು ಆಶಯ ಜೀವನ ಅಲ್ಲ. ಅವಾಗ ನೀವು ದೇಶನೇ ಆಳ್ರಿ ಇಡೀ, ಅದು ಆಶಯ ಜೀವನ ಅಲ್ಲ. ನೀವೊಂದು ಮನೆ ಕಟ್ಟೋ ವಿಷಯದಲ್ಲೂ ಕೂಡ ನಾವು ಅನಿಶ್ಚಿತತೆ, ಆಮೇಲೆ ಏನೋ ಮಾಡ್ಲೋ ಬೇಡವೋ, ಆಮೇಲೆ ದುಃಖನೋ, ನೋವೋ, ಹಿಂಸೆನೋ ಇದ್ರೆ ಅದು ಅಂದ್ರೆ ಇವತ್ತಿನ ಶಿಕ್ಷಣ ಈ ಕೆಚ್ಚನ್ನು ನಮ್ಮಲ್ಲಿ ಬೆಳೆಸ್ತಾ ಇಲ್ಲ. ಇವತ್ತಲ್ಲ, 100 ವರ್ಷದಿಂದ ಬೆಳೆಸಿಲ್ಲ. ಇನ್ಮೇಲೆ ನಿಮ್ಮ ಮಕ್ಕಳಿಗೆ ಅದನ್ನ ಬೆಳೆಸಿ, ನೀವು ಅದನ್ನ ಬೆಳೆಸ್ಕೊಳ್ಳಿ. ಇಲ್ಲೇ ನೀವು ಉಪವಾಸಕ್ಕೆ ಬಂದಿದ್ದೀರಲ್ಲ, ನೀವು ಎಷ್ಟೇ ದಿವಸ ಬದುಕಿ, ಹೇಗೆ ಬದುಕಿ, ಕೆಚ್ಚಿನಿಂದ, ಖುಷಿಯಿಂದ, ಸಂತೋಷದಿಂದ. ಎಲ್ಲ ಹಣ ಗಳಿಸೋದಾಗ್ಲಿ, ಮನೆ ಕಟ್ಟೋದಾಗ್ಲಿ ಏನಕ್ಕೆ? ಖುಷಿಗೋಸ್ಕರ ತಾನೆ. ಆ ಖುಷಿನೇ ಇಲ್ಲದೆ ಹೋದ್ರೆ ಪ್ರಯೋಜನ ಏನು? ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.